ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಗ್ಯಾಲ್ವೆಸ್ಟನ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಐಲ್ಯಾಂಡ್ನಲ್ಲಿರುವಂಥ ಮೂಡಿ ಗಾರ್ಡನ್ಸ್ನ ಅಕ್ವೇರಿಯಂ ಪಿರಮಿಡ್ಗೆ ನಾವು ಭೇಟಿ ಕೊಟ್ಟಿದ್ವಿ. ಇನ್ನು ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೇಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಮೂಡಿ ಗಾರ್ಡನ್ಸ್ನಲ್ಲಿ ಇರುವಂಥ ಇನ್ನೊಂದು ಪಿರಮಿಡ್ಗೆ ನಮ್ಮ ಇವತ್ತಿನ ಪಯಣ. ಇಲ್ಲಿ ನಾವು ರೈನ್ ಫಾರೆಸ್ಟನ್ನು ನೋಡೋಣಂತೆ. ರೈನ್ ಫಾರೆಸ್ಟ್ ಎಂಟರ್ ಆಗ್ತಿದ್ದಂತೆ ಟ್ರೀ ಟಾಪ್ ಕ್ಯಾನಪಿ ಎಂಟರ್ ಆಗ್ತೀವಿ. ವಿಡಿಯೋದಲ್ಲಿ ನಿಮ್ಗೆ ಕೇಳಿಸ್ತಿರೋ ಹಾಗೆ ಈ ರೀತಿ ಅಲ್ಲಿನ ಸೌಂಡ್ಸ್ ನಮಗೆ ಕೇಳೋದಕ್ಕೆ ಸಿಗುತ್ತೆ. ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ ಹಾಗೆ ಟಿಕೆಟ್ಸ್ನ ಎಂಟ್ರೆನ್ಸಲ್ಲಿ ಪರ್ಚೇಸ್ ಮಾಡ್ಬೋದು. ಪ್ರತಿ ಪಿರಮಿಡ್ ಎಂಟ್ರಿಗೆ ಇಂಡಿವಿಜುವಲ್ ಚಾರ್ಜಸ್ ಇರುತ್ತೆ. ಆನ್ಲೈನ್ ಬೇಕಾದರೂ ಅದನ್ನು ಪರ್ಚೇಸ್ ಮಾಡ್ಬೋದು. ಮೂಡಿ ಗಾರ್ಡನ್ಸ್ನ ಇತಿಹಾಸದ ಬಗ್ಗೆ ನೀವು ಅಕ್ವೇರಿಯಂ ಸಂಚಿಕೆಯಲ್ಲಿ ಪಡಿಬಹುದು. ರೈನ್ ಫಾರೆಸ್ಟ್ ಪಿರಮಿಡ್ನ ಆಚೆ ಈ ರೀತಿ ಜೈಂಟ್ ರಿವರ್ ಆಟರ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ವಿಡಿಯೋದ ಎಕ್ಸೈಟಿಂಗ್ ಪಾರ್ಟ್ ಈಗ ಶುರುವಾಗುತ್ತೆ ಸ್ನೇಹಿತರೆ. ಬನ್ನಿ ರೈನ್ ಫಾರೆಸ್ಟ್ ಎಂಟರ್ ಆಗೋಣಂತೆ. ನಾವಿವತ್ತು ರೈನ್ ಫಾರೆಸ್ಟಿಗೆ ಬಂದಿದ್ದೀವಿ. ಇದು ಮೂಡಿ ಗಾರ್ಡನ್ಸಲ್ಲಿದೆ, ಗ್ಯಾಲ್ವೆಸ್ಟನ್ ಐಲ್ಯಾಂಡಲ್ಲಿ. ಸಖತ್ ಹ್ಯೂಮಿಡಿಟಿ ಇದೆ ಇಲ್ಲಿ ನೋಡಿ. ಕೆಳಗೆ ಬಿದ್ದಿರೋ ಅಂತ ಒಂದು ಎಲೆನೂ ಎತ್ಕೊಂಡಿದ್ದೀನಿ. ಇದು ರಿಯಲ್ ಎಲೆ, ಇದು ಆರ್ಟಿಫಿಷಿಯಲ್ ಅಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಾವು ಜಸ್ಟ್ ಎಂಟರ್ ಆಗಿದ್ದೀವಿ ಅಷ್ಟೇ, ಆದರೆ ಬೆವ್ರು ಹೋಗ್ತಾ ಇದೆ ಹಾಗೆ. ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ. ಅಷ್ಟು ಬೆವ್ತು ಹೋಗ್ತಾ ಇದ್ದರೆ ಜಾಕೆಟ್ ಯಾಕೆ ಹಾಕಿದ್ದೀನಿ ಅಂತ ನಿಮಗೆ ಡೌಟ್ ಬರ್ಬೋದು. ಈ ಜಾಗಕ್ಕೆ ನಾವು ಕ್ರಿಸ್ಮಸ್ ಟೈಮ್ನಲ್ಲಿ ವಿಸಿಟ್ ಮಾಡಿದ್ದು, ಹಾಗಾಗಿ ಆಚೆ ಸ್ವಲ್ಪ ಚಳಿ ಇದ್ದ ಕಾರಣ ನಾನು ಜಾಕೆಟ್ಸ್ ಹಾಕಿದ್ದೀನಿ. ಆಚೆ ಎಷ್ಟೇ ಚಳಿ ಇದ್ದರೂ ಈ ರೈನ್ ಫಾರೆಸ್ಟ್ನಲ್ಲಿ ಇರೋ ಹ್ಯುಮಿಡಿಟಿಗೆ ಜಾಕೆಟ್ಸ್ ಎಲ್ಲ ತೆಗೆದು ಕೈಯಲ್ಲಿ ಇಟ್ಕೋಬೇಕಾದಂಥ ಪರಿಸ್ಥಿತಿ ಬಂತು. ದೂರದಲ್ಲಿರೋ ಪಕ್ಷಿಗಳನ್ನ ನೋಡೋದಕ್ಕೆ ಈ ರೀತಿ ಬನಾಕ್ಯುಲರ್ಸ್ನ ಇಟ್ಟಿದ್ದಾರೆ. ತುಂಬಾ ಹತ್ತಿರದಲ್ಲಿ ಇರೋ ಥರ ಕಾಣಿಸುತ್ತೆ. ಇಷ್ಟೇ ಏನೋ ದೂರದಲ್ಲೇ ನಾವು ನೋಡಬೇಕೇನೋ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ನಾವು ಮುಂದೆ ಇನ್ನು ಹತ್ತಿರದಲ್ಲಿ ನೋಡೋ ಅಂಥ ಒಂದು ಅವಕಾಶವೂ ಇದೆ. ಅದನ್ನು ನಾವು ಮುಂದೆ ವಿಡಿಯೋದಲ್ಲಿ ನೋಡೋಣಂತೆ. ಏಷ್ಯಾ, ಆಫ್ರಿಕಾ, ಅಮೆರಿಕಾದಲ್ಲಿ ಇರುವಂಥ ರೇರ್ ಎಕ್ಸಾಟಿಕ್ ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸ್ನ ಇಲ್ಲಿ ನೋಡೋದಕ್ಕೆ ನಮ್ಗೆ ಸಿಗುತ್ತೆ. ಒಟ್ಟು 1700 ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಇಲ್ಲಿ ಕಾಣೋದಕ್ಕೆ ಸಿಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದರು. ಇಷ್ಟು ಬೃಹದಾಕಾರದ ಮರ ಅಲ್ವಾ ಸ್ನೇಹಿತರೆ? ಅದು ಒರಿಜಿನಲ್ ಅಲ್ಲ, ಅದು ಡೂಪ್ಲಿಕೇಟ್. ಅದು ಹಕ್ಕಿಗಳಿಗೆ ಅಲ್ಲಲ್ಲಿ ಬರ್ಡ್ ಹೌಸ್ ಥರ ಮಾಡಿ ಇಟ್ಟಿರೋ ಕಾರಣ ಬರ್ಡ್ಸ್ ಅಲ್ಲಿ ಬಂದು ಅದರ ಊಟ ಅದು ಮಾಡೋ ಪ್ರಾಸೆಸ್ಸಲ್ಲಿದ್ದರೆ ನಾವು ಅದ್ರ ಜೊತೆ ಫೋಟೋಸ್ ತೊಗೋಬೋದು. ನಾವು ಹಿಂದಿನ ಸಂಚಿಕೆಯಲ್ಲಿ ಅಕ್ವೇರಿಯಂ ನೋಡಿದ್ವಲ್ಲ, ಅದು ಹೇಗೆ ಪಿರಮಿಡ್ ಶೇಪಲ್ಲೇ ಅದನ್ನು ಮಾಡಿದಾರೋ ಈ ರೈನ್ ಫಾರೆಸ್ಟ್ ಸಹ ಪಿರಮಿಡ್ ಶೇಪಲ್ಲೇ ಇದೆ. ಸೊ ನಿಮ್ಗೆ ಅಲ್ಲಲ್ಲಿ ಮೇಲ್ಗಡೆ ಏನು ಗ್ಲಾಸ್ ಕಾಣಿಸ್ತಾ ಇದೆ ಅದು ಪಿರಮಿಡ್ ಶೇಪಲ್ಲಿರೋ ಅಂಥ ಒಂದು ಗ್ಲಾಸ್ ಸ್ಟ್ರಕ್ಚರ್ ಅದು. ಸೊ ಬಿಸಿಲು ಎಷ್ಟು ಬೇಕೋ ಅಷ್ಟು ಒಳಗೆ ಬರುತ್ತೆ. ಅದರ ಜೊತೆಗೆ ಒಳಗಡೆ ಟೆಂಪ್ರೇಚರ್ ಸಹ ಮೇಂಟೈನ್ ಮಾಡಿದ್ದಾರೆ, ಆ ರೈನ್ ಫಾರೆಸ್ಟ್ ಟೆಂಪ್ರೇಚರ್ ಫೀಲ್ ಬರಬೇಕು ಅಂತ ಹೇಳಿಬಿಟ್ಟು. ಟಾಪ್ ಫ್ಲೋರ್ನಲ್ಲಿ ನಮಗೆ ರೈನ್ ಫಾರೆಸ್ಟ್ ನೋಡೋಕ್ಕೆ ಸಿಕ್ಕರೆ, ಬಾಟಮ್ ಫ್ಲೋರಲ್ಲಿ ನಮಗೆ ಕ್ಲೌಡ್ ಫಾರೆಸ್ಟ್ ನೋಡೋದಕ್ಕೆ ಸಿಗುತ್ತೆ. ಬನ್ನಿ ಅಲ್ಲಿ ಹೋಗಿ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣಂತೆ. ಕ್ಲೌಡ್ ಫಾರೆಸ್ಟ್ನಲ್ಲಿ ನೋಡೋದಕ್ಕೆ ಸಿಗುವಂಥ ವಿಧವಾದ ಹಾವುಗಳೇನಿದೆ ಆ ಎಲ್ಲ ರೆಪ್ಟೈಲ್ಸ್ ಒಂದು ಪರಿಚಯ ಇಲ್ಲಿ ಸಿಗುತ್ತೆ. ಅದರ ಮಾಹಿತಿಯನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಆ ಪಕ್ಕದಲ್ಲೇ ನಮಗೆ ಆ ಹಾವುಗಳನ್ನ ನೋಡೋದಕ್ಕೆ ಸಿಗುತ್ತೆ. ಇಷ್ಟೊಂದು ವೆರೈಟಿ ಹಾವುಗಳಿರುತ್ತಾ ಅಂತ ನಮಗಿಲ್ಲಿ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಯಿತು.
ಅದರಲ್ಲಿ ಕೆಲವು ವಿಷಕಾರಿ ಆದರೆ ಕೆಲವು ಫ್ರೆಂಡ್ಲಿ ಹಾವುಗಳು ಸಹ ಇದೆ. ಹಾಗಂತ ಹೋಗಿ ಅದನ್ನು ಹೋಗಿ ಮುಟ್ಟಿದ್ರೆ ಮುಗೀತು ಇನ್ನ ಕತೆ. ಆ್ಯಕ್ಚುಲಾಗಿ ನಾವು ಇವಾಗ ಕ್ಲೌಡ್ ಫಾರೆಸ್ಟ್ನ ಎಂಟರ್ ಆಗ್ತಾ ಇದ್ದೀವಿ. ಇಷ್ಟೊತ್ತು ಅಲ್ಲಿ ಇರುವಂಥ ಹಾವುಗಳ ಬಗ್ಗೆ ಒಂದು ಮಾಹಿತಿಯನ್ನು ಇಂಡೋರ್ ಒಂದು ಸ್ಪೇಸಲ್ಲಿ ಅವರು ಅದನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದರು. ಇಲ್ಲಿ ಆ ಕ್ಲೌಡ್ ಫಾರೆಸ್ಟಲ್ಲಿರುವಂಥ ಹೊರಗಡೆ ಏನೆಲ್ಲ ಪ್ರಾಣಿಗಳು ಏನೆಲ್ಲ ಪಕ್ಷಿಗಳಿರುತ್ತೆ ಅಂತ ಒಂದು ಪರಿಚಯ ಅಲ್ಲಿ ಮಾಡಿಕೊಡ್ತಾರೆ. ನೆನಪಿದೆಯಾ ಸ್ನೇಹಿತರೆ, ನಾವು ರೈನ್ ಫಾರೆಸ್ಟ್ ಫ್ಲೋರಲ್ಲಿ ನಾವು ಮೇಲಿಂದ ಯಾವ ಹಕ್ಕಿಗಳನ್ನ ನಾವು ದೂರದಿಂದ ನೋಡಿದ್ವೋ, ಈಗ ಕ್ಲೌಡ್ ಫಾರೆಸ್ಟಲ್ಲಿ ನಾವು ಅದೇ ಹಕ್ಕಿಗಳನ್ನ ನಾವು ಹತ್ತಿರದಿಂದ ನೋಡ್ತೀವಿ. ನಾನಾಗಲೇ ಹೇಳ್ದ ಹಾಗೆ ಮೇಲಿಂದ ಮಾತ್ರ ನೋಡ್ತಾ ಇದ್ದೀವೇನೋ, ಅಯ್ಯೋ ಹತ್ತಿರದಿಂದ ನೋಡೋ ಒಂದು ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಕೆಳಗಡೆ ಬಂದು ಕ್ಲೌಡ್ ಫಾರೆಸ್ಟ್ನಲ್ಲಿ ನಾವು ಅದನ್ನು ಹತ್ತಿರದಿಂದ ನೋಡೋ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ತು. ಇಲ್ಲಿ ಬರೀ ಪಕ್ಷಿ ಪ್ರಾಣಿಗಳೇ ಅಲ್ಲದೆ ನಮಗೆ ಈ ರೀತಿ ಪ್ಲ್ಯಾಂಟ್ ಸಹ ನೋಡೋದಕ್ಕೆ ಸಿಗುತ್ತೆ. ಆ ಫಾರೆಸ್ಟಲ್ಲಿ ಏನೆಲ್ಲ ಬೆಳೀತಾರೆ, ಆ ಒಂದು ಕಂಪ್ಲೀಟ್ ಎನ್ವಿರಾನ್ಮೆಂಟ್ ಏನಿದೆ ಆ ಹಕ್ಕಿಗಳಿಗೆ, ಆ ಆ್ಯನಿಮಲ್ಸ್ಗೆ, ಅದನ್ನು ಟೋಟಲಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿ ಕ್ರಿಯೇಟ್ ಮಾಡಿದ್ದಾರೆ. ನಾವು ಹೋದಾಗ ಅದು ಪಕ್ಷಿಗಳಿಗೆ ಒಂದು ಫೀಡಿಂಗ್ ಟೈಮ್ ಆದ ಕಾರಣ ಆ ಒಂದು ಟೈಮಲ್ಲಿ ಹೇಗೆಲ್ಲ ಅವ್ರು ಫೀಡಿಂಗ್ ಮಾಡ್ತಾರೆ ಅನ್ನೋದನ್ನು ನೋಡೋ ಒಂದು ಡೆಮೋ ಸಹ ನೋಡೋದಕ್ಕೆ ಸಿಗತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಇಲ್ಲಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಆ ಟೈಮಿಂಗ್ಸ್ ಅವ್ರ ವೆಬ್ಸೈಟಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಅದನ್ನು ನೋಡಿಬಿಟ್ಟು ಆ ಟೈಮಲ್ಲಿ ಹೋದರೆ ಅಲ್ಲಿರೋ ಪಕ್ಷಿ ಪ್ರಾಣಿಗಳಿಗೆ ಹೇಗೆ ಫೀಡ್ ಮಾಡ್ತಾರೆ, ಏನೆಲ್ಲ ಒಂದು ಪದಾರ್ಥಗಳನ್ನ ಅವ್ರಿಗೆ ತಿನ್ನೋದಕ್ಕೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾವಿಲ್ಲಿ ನೋಡ್ಬೋದು. ಅಮೆಝಾನ್ ಫಾರೆಸ್ಟಲ್ಲಿರುವಂಥ ವಿಧವಾದ ಪಕ್ಷಿಗಳನ್ನ ಇಲ್ಲಿ ನೋಡ್ಬೋದು ಅಂತ ಹೇಳಿದ್ನಲ್ಲ. ಇಲ್ಲಿ ಪ್ಯಾರೆಟ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ ಆಗಿತ್ತು. ನೋಡಿದಷ್ಟು ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬ ಹೊತ್ತು ಆ ಒಂದು ಪಾಂಡ್ ಏನು ಮಾಡಿದ್ದಾರೆ ಅಲ್ಲಿ ಪ್ಯಾರೆಟ್ಸ್ ಇದ್ದ ಕಾರಣ ನಾವು ಅದರ ಸುತ್ತಲೇ ತುಂಬ ಹೊತ್ತು ನಾವು ಕಾಲನ ಕಳೆದ್ವಿ. ಕ್ಲೌಡ್ ಫಾರೆಸ್ಟ್ನ ನೋಡಿಬಿಟ್ಟು ಹಾಗೆ ಮುಂದಕ್ಕೆ ಬಂದರೆ ಈ ರೀತಿ ಬ್ಯಾಟ್ ಕೇವ್ ಮಾಡಿದ್ದಾರೆ. ನಮಗೆ ಇಲ್ಲಿ ಬರೋವರೆಗೂ ನಮಗೆ ಇಷ್ಟೊಂದು ವೆರೈಟಿ ಆಫ್ ಬ್ಯಾಟ್ಸ್ ಇರುತ್ತೆ ಅಂತ ಒಂದು ಐಡಿಯಾನೇ ಇರಲಿಲ್ಲ. ಓವರಾಲ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ವಿಡಿಯೋದಲ್ಲಿ ಹೇಳ್ತಿರೋ ಹಾಗೆ ಈ ಎಂಟೈರ್ ಮೂಡಿ ಗಾರ್ಡನ್ಸ್ ತುಂಬಾ ಎಜುಕೇಟಿವ್ ಆಗಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಹಯಸಿಂತ್ ಮಕ್ಕ ಸುತ್ತಲೂ ಎಷ್ಟೊಂದು ಜನ ಸೇರಿದ್ರು ಅಂದರೆ ಎಲ್ಲರೂ ಇದ್ರ ಪಿಕ್ಚರ್ಸ್ ತೊಗೊತಾ ಇದ್ರು. ಅಷ್ಟೇ ಅಲ್ಲದೆ ಈ ಬರ್ಡ್ ಸಹ ತುಂಬಾ ಒಳ್ಳೊಳ್ಳೆ ಪೋಸ್ ಕೊಡ್ತಾ ಎಲ್ಲರನ್ನ ಇನ್ನೂ ಅಟ್ರ್ಯಾಕ್ಟ್ ಮಾಡ್ತಾ ಇತ್ತು. ನಾನಾಗಲೇ ಹೇಳ್ತಿದ್ದ ಹಾಗೆ ಇಷ್ಟೊಂದು ವೆರೈಟಿ ಬ್ಯಾಟ್ಸ್ ಇದೆ ಅಂತ ಇಲ್ಲಿ ಬಂದ ಮೇಲೆ ನಂಗೆ ಗೊತ್ತಾಗಿದ್ದು. ನೋಡಿ, ನಾವು ಬ್ಯಾಟ್ ಕೇವೆಲ್ಲ ಸುತ್ತಕೊಂಡು ಈ ಕಡೆ ಮತ್ತೆ ಬಂದಾಗ ಈ ಮಕ್ಕಾವಿನ ಪೋಸ್ ಕೊಡ್ತಾನೆ ಇದೆ. ಸಾಕಷ್ಟು ಜನ ಇದ್ರ ಸುತ್ತ ನಿಂತ್ಕೊಂಡು ಫೋಟೋಸ್ ತೊಗೊಳ್ತಾನೆ ಇದ್ದಾರೆ. ಈ ಮಕಾವ್ ಸಹ ತುಂಬಾ ಪೇಷನ್ಸಿಂದ ಪೋಸ್ ಕೊಡ್ತಾ ಎಲ್ಲರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಇಲ್ಲಿ. ಇಲ್ಲಿಗೆ ಕ್ಲೌಡ್ ಫಾರೆಸ್ಟ್ ಟೂರ್ ಮುಗೀತು. ಇಷ್ಟೇ ಏನು ಅಂತ ಹೇಳಿಬಿಟ್ಟು ನಾವಿಲ್ಲಿ ಒಳಗೆ ಬರ್ತಿದ್ದಂತೆ ಇಲ್ಲಿ ಕಾಕ್ರೋಚ್ ಮತ್ತು ಲಿಝರ್ಡಲ್ಲಿ ಏನೆಲ್ಲ ಡಿಫ್ರೆಂಟ್ ವೆರೈಟೀಸ್ ಇದೆ ಅನ್ನೋದನ್ನು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗತ್ತೆ. ನಾವು ಸಮಯದ ಅಭಾವದ ಕಾರಣ ಜಸ್ಟ್ 2 ಪಿರಮಿಡ್ಸ್ ಮಾತ್ರ ನೋಡಿದ್ವಿ. ಡಿಸ್ಕವರಿ ಪಿರಮಿಡ್ ನಾವು ನೋಡೋದಕ್ಕೆ ಆಗಿಲ್ಲ.
ಈ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಸ್ ಎಲ್ಲ ನಿಮಗೆ ಬೇಗ ರೀಚ್ ಆಗಬೇಕು. ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಂತೆ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೋಟಿಫಿಕೇಷನ್ ಬಟನ್ನ ಕ್ಲಿಕ್ ಮಾಡಿ. ಆಗ ನಿಮಗೆ ಕ್ವಿಕ್ಕಾಗಿ ನಾನು ಅಪ್ಲೋಡ್ ಮಾಡ್ತಿದ್ದಂತೆ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇನ್ನು ನಮ್ಮ ಗ್ಯಾಲ್ವೆಸ್ಟನ್ ಸೀರೀಸ್ ಮುಗ್ದಿಲ್ಲ, ಸೊ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರೋದು ಬಾಕಿ ಇದೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.